ಬೇಸಿಗೆ ಒಳಗ ಈ ರೀತಿ ತಂಪನೇದ ರಸಗುಲ್ಲ ಮಾಡಿಕೊಟ್ರ ಯಾರು ಬೇಡ ಅಂತಾರ್ರಿ. 2 ಬಿಟ್ಟು 3 ತಿನ್ಬೇಕು ಅನಿಸ್ತದ, ಹೌದಿಲ್ರಿ? ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತು ರಸಗುಲ್ಲ ಮಾಡೋದು ತೋರಿಸ್ತೀನಿ ಬರ್ರಿ. ಈಗ ಫಸ್ಟ್ ಪಾಕೆಟ್ ನೋಡ್ರಿ, ನಂದಿನಿ ಪಾಕೆಟ್ ತೊಗೊಂಡೇನಿ. ಅದ್ರೊಳಗು ಶುಭಮ್ ಅಂತ ಬರ್ತದಲ್ಲ ಅದನ್ನ ತೊಗೊಂಡೇನಿ. ಒಂದು ಪಾತ್ರೆ ಕಾಯ್ಲಿಕ್ಕೆ ಇಟ್ಟು ಅದ್ರೊಳಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ನೀರು ಹಾಕಿ ಇದು ಹಾಲು ಹಾಕೋಣಂತ. ಈಗ ಹಾಲು ಹಾಕೋಕ್ಕಿಂತ ಮುಂಚೆ ಏನಂದ್ರ, ಇದ್ರೊಳಗ ನಿನ್ನೆ ತಗೊಂಡಿದ್ದೆ ಹಾಲಿನ ಪಾಕೆಟ್, ಇವತ್ತು ಮಧ್ಯಾಹ್ನ ಕಾಸದ ಅಂದ್ರ ಅಲ್ಲಿ ಕ್ರೀಮ್ ಅಂಟ್ಕೊಂಡ್ಬಿಟ್ಟಿರ್ತದ ಪ್ಲಾಸ್ಟಿಕ್ಕಿಗೆ. ಅದಕ್ಕೆ ಈ ರೀತಿ ಚೂಟ್ದಂಗ್ ಮಾಡಿ ಎಲ್ಲ ಹಿಂಗ ಪ್ರೆಸ್ ಮಾಡಿದ್ರ ಅದೆಲ್ಲ ಕ್ರೀಮ್ ಏನಲ್ಲ ಹಾಲ್ ಒಳಗ್ ಮಿಕ್ಸ್ ಆಗ್ಬಿಡ್ತದ್ರಿ. ಅವಾಗ ಆ ಹಾಲನ್ನ ಹಾಕಿದ್ರ ನಿಮಗ ಪ್ಲಾಸ್ಟಿಕ್ಕಿಗೆ ಏನು ಅಂಟ್ಕೊಂಡಿರೋದಿಲ್ಲ. ಅದಕ್ಕೆ ಈ ಟೈಪ್ ಮಾಡಿ ಹಾಕ್ಲಿಕತ್ತೀನಿ. ಇದೊಂದು ನಿಮಗ ಟಿಪ್ ನೋಡ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯ ಇಟ್ಕೊಂಡು ನನ್ನ ವಿಡಿಯೋ ನೋಡ್ತಿರಲ್ಲ ಬಹಳ ಖುಷಿ ಆಗ್ತದ್ರಿ. ಆಮೇಲೆ ಕೆಳಗೆ ಒಂದ್ ಸ್ವಲ್ಪ ನೀರ್ ಯಾಕೆ ಹಾಕಂತೇನಂದ್ರ ಹೊತ್ತಂಗಿಲ್ಲ. ಆಮೇಲೆ ಪ್ಲಾಸ್ಟಿಕ್ ಕಟ್ ಮಾಡೋ ಮುಂದ, ಹಾಲಿನ ಪಾಕೆಟ್ ಕಟ್ ಮಾಡೋ ಮುಂದ ಒಂದ್ ನೋಡ್ರಿ ಫುಲ್ ಸಪ್ರೇಟ್ ಮಾಡಬಾರ್ದು, ಅದ್ರಲ್ಲೇ ಇಡುವಂಗ ಕಟ್ ಮಾಡ್ಬೇಕು. ಅಂದ್ರ ಒಂದು ತುಂಡು ಪ್ಲಾಸ್ಟಿಕ್ದ ಹಿಂಗ ಸಪ್ರೇಟ್ ಆಗಿ ಹೋಗ್ತದಲ್ಲ, ಅದು ಆಗುದಿಲ್ಲ. 1.5 ಲೀಟರ್ ಹಾಲು ತಗೊಂಡೇನ್ರಿ ನಾನು ಇದನ್ನ ಕಾಸ್ಲಿಕ್ಕೆ. 1 ಲೀಟರ್ ಹಾಲಿಗೆ 12 ರಸಗುಲ್ಲ ಆಗ್ತದ. ಆ ಪ್ರಕಾರ ತಗೊಂಡೇನು 1.5 ಲೀಟರ್. ಆಮೇಲೆ ಈಗ ಹಾಲು ಕುದಿಲಿಕ್ಕೆ ಶುರು ಆಗಿದೆ. ನಡು ಒಂಚೂರು ಕೈ ಆಡಿಸ್ಲಿಕ್ಕತ್ತಿದ್ದೆ. ಈಗ ಒಂದ್ ಬಟ್ಲ ತಗೊಂಡೆ, ಒಂದು 8 ರಿಂದ 10 ಸ್ಪೂನ್ ಅಷ್ಟು ವಿನಿಗರ್ ಅನ್ನ ಕುದಿಯೋ ಮುಂದೆ ಹಾಕೋಣಂತ. ಆ ವಿನಿಗರ್ ಒಳಗ ನೀರ್ ಕೂಡ ಮಿಕ್ಸ್ ಮಾಡಿ ಹಾಕ್ಬೇಕು, ಇಲ್ಲ ಈ ರೀತಿ ಆದ್ರೂ ಹಾಕ್ಬೋದು. ಮೊದ್ಲು ವಿನಿಗರ್ ಹಾಕಿ ನೀರ್ ಹಾಕಿದೆ. ಈಗ ಇದನ್ನ ಚಂದಾಗಿ ಕೈ ಆಡ್ಸೋಣಂತ. ಗ್ಯಾಸ್ ಆನ್ ಅದ, ಮೀಡಿಯಂ ಫ್ಲೇಮ್ ಒಳಗ ಕಾಯ್ಲಿಕ್ಕತ್ತದ ಹಾಲು. ಅದ್ರೊಳಗ ವಿನಿಗರು ನೀರು 2 ಮಿಕ್ಸ್ ಮಾಡಿ ಹಾಕಿದೆ. ಬೇಕಂದ್ರೆ ನೀವು ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಬೋದು. ಈಗ ನೋಡ್ರಿ ಫುಲ್ ನೀಟಾಗಿ ಹೊಡಿತಂದ್ರ ನಿಮಗ ಅದ ಪನೀರದ್ದೇನದಲ್ಲ ಜಾಸ್ತಿ ಬರ್ತದ. ಶುಭಮ್ ಹಾಲ್ ಒಳಗಷ್ಟ ಹಿಂಗ್ ಚಲೋ ಬರ್ತದ್ರಿ. ಹಂಗಾಗಿ ನಾ ಅದನ್ನೇ ತಗೋತೇನಿ. ರಸಗುಲ್ಲಾ ಮಾಡ್ಬೇಕು, ರಸಮಲಾಯಿ ಮಾಡ್ಬೇಕು ಅಂತಂದ್ರ ಇದ ಬೆಸ್ಟ್ ಹಾಲ್. ಈಗ ನೋಡ್ರಿ ಎಷ್ಟು ನೀಟಾಗಿ ಬಂದದ. ಈಗ ಗ್ಯಾಸ್ ಆಫ್ ಮಾಡ್ಬಿಡೋಣ ಅಂತ. ನೀರಿನ ಅಂಶ ಬೇರೆ, ಗಟ್ಟಿ ಅಂಶ ಬೇರೆ ಆಗ್ತದ. ನೀರಂದ್ರೆ ನೋಡ್ರಿ ಫುಲ್ ನೀರೇ ಇರ್ತದ. ಹಿಂಗಿತ್ತಂದ್ರ ನಿಮಗ ಮಸ್ತ್ ಆಗ್ತದ ರಸಗುಲ್ಲ. 1 ಲೀಟರ್ ಹಾಲಿಗೆ 10 ರಿಂದ 12 ರಸಗುಲ್ಲ ಮೀಡಿಯಂ ಸೈಜಿನೂ ಆಗ್ತಾವ. ನೋಡ್ರಿ ಮುಂದ್ ನೋಡ್ಕೋತ ಹೋಗ್ರಿ ಯಾವ ರೀತಿ ಸೈಜ್ ಮಾಡಿನಂತ. ನೀವು ದೊಡ್ಡದ್ ಮಾಡಿದ್ರೆ 10 ಆಗ್ತಾವ. ಈಗ ನೋಡ್ರಿ ಈ ಜರಡಿ ಅಂತೂ ಬಹಳ ಚಲೋ ಆಗ್ಬಿಟ್ಟದ್ರಿ. ನಂಗ ಎಲ್ಲದಕ್ಕೂ ಉಪಯೋಗ ಆಗ್ತದ ನೋಡ್ರಿ. ಬರೀ ಹೂರ್ಣಕ್ಕಷ್ಟ ಅಲ್ಲ, ಈ ರೀತಿ ಸೋಸ್ಲಿಕ್ಕೆ ಅಥವಾ ಏನಾದ್ರೂ ಹಿಂಗ ತೊಗರಿಬೇಳೆ ಹೋಳ್ಗಿ ಮಾಡೋ ಮುಂದೆ ಎಲ್ಲಾದ್ರಾಗೂ ಈ ಜರಡಿದ ಹೆಲ್ಪ್ ಬಾಳದ. ಅಕ್ಕಿ ಬಸಿ ಹಾಕ್ತಿವಲ್ಲ ಅಂದ್ರ ಸೋಸ್ತಿವಲ್ಲ ನೀರಿನ ಅಂಶ ಹೋಗ್ಲಿ ಅಂತ, ಅವಾಗೂ ಕೂಡ ಸೂಪರ್ ಆಗ್ತದ್ರಿ. ಈಗ ಏನ್ ಮಾಡ್ದೆ, ಇದು ಹಾಲೇನ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ಫುಲ್ ನೀಟಾಗಿ ಪಾತ್ರೆಗೆ ಹತ್ತಿದ್ದು ಅಷ್ಟು ಸೇರಿ ಕ್ಲೀನ್ ಆಗಿ ಚಮಚದಿಂದ ತಕ್ಕೊಂಡು ಅದನ್ನು ಕೂಡ ಹಾಕ್ಲಿಕತ್ತೀನಿ. ಆಮೇಲೆ ಈ ನೀರಿನ ಅಂಶ ಏನದಲ್ರಿ ಅದು ಬಹಳ ಚಲೋ ಅಂತ್ರಿ. ನಾನು ಕೇಳಿದ್ದೆ ಇದನ್ನ ಯೂಸ್ ಮಾಡ್ಬೋದು ಅಂತ, ಆದ್ರೂ ನಾನ್ ಮಾಡಿ ನೋಡ್ಬೇಕಂತ ಹೇಳಿ ಮೊನ್ನೆ ಇದ ನೀರ್ ಇಟ್ಕೊಂಡಿದ್ದಲ್ಲ ಅದ್ರೊಳಗ ಚಪಾತಿ ಮಾಡ್ದೆ. ಭಾರಿ ಸಾಫ್ಟ್, ಬಹಳ ಮಸ್ತ್ ಆತ್ರಿ. ಈಗ ಇದನ್ನ ನಾನು ಒಂದು ಜಗ್ ಒಳಗ ಅಥವಾ ಒಂದ್ ಬಾಟಲ್ನಾಗ ಆ ನೀರ್ ಹಾಕಿ ಫ್ರಿಜ್ ನಾಗ ಇಟ್ಬಿಡ್ತೇನೆ. 1 ವಾರದ ತನಕ ಯೂಸ್ ಮಾಡ್ಕೋಬಹುದಂತ. ಫುಲ್ ಆರಿದ್ಮೇಲೆ ಫ್ರಿಜ್ ನಾಗ ಇಟ್ಕೊಂಡ್ಬಿಡೋಣ ನೀರ್. ಯಾವಾಗ್ಲೂ ಚಪಾತಿ ಹಿಟ್ಟು ಭಕ್ರಿ ಮಾಡೋ ಮುಂದ ಆ ನೀರ್ ಯೂಸ್ ಮಾಡಿದ್ರ ಮಸ್ತ್ ಆಗ್ತಾವ್ರಿ, ಹೌರಗ್ ಆಗ್ತಾವ್. ಈಗ ನೋಡ್ರಿ ಈ ಒಂದು ಬಿಳಿ ಬಟ್ಟೆ ತಗೊಂಡೆಲ್ಲ ಅದ್ರೊಳಗ ಹಾಕಿದೆ ಸೋಸ್ಬೇಕಂತ. ಫುಲ್ ನೀಟಾಗಿ ಒಂದ್ ಕಡೆ ಮಾಡ್ಕೊಂಡೆ ಕೆಳಗ ನೋಡ್ರಿ ಈ ರೀತಿ ಬಂದಿರ್ತದಲ್ಲ, ಇದನ್ನ ನಾನು ತೆಗೆದಿಟ್ಕೊಂಡ್ಬಿಡ್ತೇನೆ ಫ್ರಿಜ್ ನಾಗ ಬೇಕಂತೇಳಿ. ಆಮೇಲೆ ಮತ್ತೆ ಒಂದು ಖಾಲಿ ಪಾತ್ರೆ ತಗೋತೇನೆ. ಅದ್ರೊಳಗ್ ಮತ್ ಈ ಜರಡಿನ ಇಟ್ಟು ಇದನ್ನ ತೊಳೆಯೋಣಂತೀಗ. ಇಲ್ಲಾಂದ್ರೆ ನೀರಿನ ಕೆಳಗ ಆದ್ರೂ ಮಾಡ್ಬೋದು, ಇಲ್ಲ ಈ ರೀತಿ ಆದ್ರೂ ತೊಳಿಬಹುದು. ನಾನ್ ನಿಮಗ ತೋರಿಸ್ಬೇಕನ್ನೋದನ್ನ ನಾ ಹಿಂಗ್ ಮಾಡೇನಿ. 1 ಬಿಟ್ಟು 2 ಸಲ ನೀರ್ ಹಾಕಿ ನೀಟಾಗಿ ತೊಳ್ಕೊಂಡ್ಬಿಡೋಣ ಅಂತ. ಯಾಕಂದ್ರೆ ಇದ್ರೊಳಗ ವಿನಿಗರ್ ಅಂಶ ಒಂದ್ ಸ್ವಲ್ಪ ಇರೋದು ಬೇಡ, ಸ್ವೀಟ್ ಮಾಡ್ಬೇಕಲ್ಲ ಹಂಗಾಗಿ. ಎಂತ ಮಸ್ತ್ ರೆಡಿ ಆತ್ ನೋಡ್ರಿ. ಬಹಳಷ್ಟು ಬಂದ್ಬಿಡ್ತದೆ ಇದ್ರೊಳಗ ನಮಗ ಪನೀರ್. ಈಗ ಏನ್ ಮಾಡ್ಬೇಕು, ಇದು ಫುಲ್ ನೀರ್ 2 ಸಲ ತೊಳೆದ್ಮೇಲೆ ಹೀಗ್ ಕವರ್ ಮಾಡಿ ಒಂದ್ ಪ್ಲೇಟ್ ಇಟ್ಟು ಮೇಲೊಂದು ಗಟ್ಟಿ ವಸ್ತು ಏನಾದ್ರು ಇಟ್ಟು ನೀರಿನ ಅಂಶ ಪೂರ ಹೋಗಿರ್ಬೇಕು. ನಾ ಒಂದು 2 ತಾಸು ಬಿಟ್ಟಿದ್ದೆ. ಮುಂದೆ ತೆಗದ್ ನೋಡಿದ್ರ ಎಂತ ಮಸ್ತ್ ರೆಡಿ ಆಗ್ಯದ ನೋಡ್ರಿ ಇದು. ಈಗ ಇದ್ರದ್ದು ರಸಗುಲ್ಲ ಮಾಡೋದು ಬಹಳ ಮಸ್ತ್ ಆಗ್ತದ್ರಿ. ಅದಕ್ಕ ಯಾವಾಗ್ಲೂ ಶುಭಮ್ ಹಾಲೆ ತಗೋಬೇಕಂತ ಹೇಳುದ್ ನಾನು. ಇಲ್ಲಿ ನೋಡ್ರಿ ಎಂತ ಮಸ್ತ್ ರೆಡಿ ಆಯ್ತು.
ಈಗೇನು ತೊಳೆದಿದ್ದ ನೀರ್ ಅದಲ್ಲ ಅದನ್ನ ಚೆಲ್ಬಿಟ್ಟೆ, ಅದನ್ನೇನ್ ನಾನು ಯೂಸ್ ಮಾಡ್ಕೊಳ್ಳಿಲ್ಲ. ಈಗ ಇದನ್ನೊಂದು ತಾಟಿಗೆ ತಗೊಂಡೇನ ಅಥವಾ ಪ್ಲೇಟ್ ಅನ್ಕೊಡ್ರಿ. ಅದ್ರೊಳಗ 1 ಸ್ಪೂನ್ ಸಕ್ಕರೆ ಹಾಕಿದೆ, 1 ಸ್ಪೂನ್ ಚಿರೋಟಿ ರವ ಹಾಕ್ತೇನೆ. ಯಾವಾಗ್ಲೂ ರಸಗುಲ್ಲಾ ಮಾಡೋ ಮುಂದ ಹಾಕಿರ್ತೇನ್ರಿ 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಚಿರೋಟಿ ರವ. ಇಲ್ಲೇ ಒಂದ್ ಪಾತ್ರೆ ತಗೊಂಡೆ, ಅದ್ರೊಳಗ 2 ಗ್ಲಾಸ್ ಸಕ್ಕರೆ ಹಾಕಿದೆ, 5 ಗ್ಲಾಸ್ ನೀರ್ ಹಾಕಿದೆ. ಇದನ್ನ ಸಣ್ಣ ಉರಿ ಒಳಗ ಕುದಿಲಿಕ್ಕ ಇಡೋಣಂತ. ನಮಗೇನ್ ಪಾಕ ಆಗೋದು ಬೇಡ, ಜಸ್ಟ್ ಸಕ್ರಿ ನೀರು ಕರಗ್ಬೇಕು, 1-2 ಗುಳ್ಳಿಗಳು ಬರ್ಬೇಕು, ಹಂಗಾಗ್ಲಿಕ್ಕ ಸಣ್ಣ ಉರಿ ಒಳಗ ಇದನ್ನ ಕಾಯ್ಲಿಕ್ಕೆ ಇಟ್ಬಿಡೋಣಂತ. ಒಂದ್ಸಲ ಕೈ ಆಡಿಸ್ತೇನೆ. ಅಕಸ್ಮಾತ್ ಸಕ್ರಿ ಒಳಗೆ ಏನಾದ್ರೂ ಇತ್ತಪ್ಪ ಕಸ ಇದು ಅಂತಂದ್ರ ಮೇಲ್ ಬರ್ತದ ಅನ್ನೋದು ಕೈ ಆಡ್ಸಿಟ್ಟೇನಿ. ಇಲ್ಲೇ ಈಗ ಇದನ್ನ ಚಂದಾಗಿ ಫಸ್ಟ್ ಒಂದ್ಸಲ ಕಲಿಸ್ಕೊಂಡ್ಬಿಡೋಣಂತ್ರಿ. ಕೆಲವ್ರು ಏನ್ ಮಾಡ್ತಾರ, ಇದನ್ನ ಮಿಕ್ಸಿಗೆ ಹಾಕ್ತಾರ. ಅದು ಸ್ವಲ್ಪ ರಿಸ್ಕ್ ಆಗ್ತದ್ರಿ. ಒಮ್ಮೊಮ್ಮೆ ನೀರಿನ ಅಂಶ ಬಿಟ್ಟು ಲಿಕ್ವಿಡ್ ಗತಿ ಆಗ್ಬಿಡ್ತದ, ಸೆಮಿ ಲಿಕ್ವಿಡ್ ಆಗ್ತದ. ಅದಕ್ಕೆ ಸುಮ್ನೆ ಕೈಲೇ ನಾದೋದ ಬಹಳ ಬೆಸ್ಟ್ ರೀ ಇದು. ಅಂಗೈಲಿ ಸ್ವಲ್ಪ ಪ್ರೆಷರ್ ಹಾಕಿ ನಾದ್ಬೇಕು. ಬಹಳ ಹೊತ್ತಿಲ್ರಿ, 5 ನಿಮಿಷ ಮಾಡಿದ್ರು ಸಾಕು. ನಿಮಗ ಮಸ್ತ್ ಸ್ಟ್ರಕ್ಚರ್ ರೆಡಿ ಆಗ್ತದೆ. ತೋರಿಸ್ತೇನೆ ನೋಡ್ರಿ ಈಗ ಹೆಂಗ ನಾದಿದ್ ಕೂಡ ಎಷ್ಟು ಮಸ್ತ್ ಆಗ್ತದಂತ. ಮೊದ್ಲು ನಾವ್ ಈ ಟೈಪ್ ನಾದೋ ಮುಂದ ಕೈಗೆ ಅಂಟ್ಕೋತಿರ್ತದ್ರಿ. ಅದು ಪನೀರ್ ಏನದಲ್ಲ ಗಟ್ಟಿದು ಕೈಗೆ ಅಂಟ್ಕೋತಿರ್ತದ. ಆತ್ ಇನ್ನು ಉಂಡೆ ಮಾಡ್ಬೇಕ್ ಅಂತಂತೀವಲ್ಲ, ಆ ಟೈಮ್ನಾಗ ನೋಡ್ರಿ ಕೈಗೆ ಒಟ್ಟ ಅಂಟ್ಕೊಳಂಗಿಲ್ಲ. ಫುಲ್ ಮಸ್ತ್ ಸಾಫ್ಟ್ ಆಗ್ಬಿಟ್ಟಿರ್ತದ, ಬಹಳ ಚಲೋ ಆಗಿರ್ತದ. ಈ ರೀತಿ 2-3 ನಿಮಿಷ ಮಾಡ್ಬೇಕು. ನಾನು ಎಲ್ಲಿ ಪ್ರೆಷರ್ ಹಾಕ್ತಿದ್ದೀನಿ ಕೈ ಒಳಗ ಅನ್ನೋದನ್ನ ತೋರಿಸ್ಲಿಕ್ಕೆ ನೋಡ್ರಿ. ಈ ಟೈಪ್ ಮಾಡಿ ನಾದಿದ್ರ ನಿಮಗ ಈಸಿ ಆಗ್ತದ. ಇಷ್ಟಾಗಿ ಡೀಟೇಲ್ ಹೇಳಿಕತ್ತೇನಂದ್ರ ಹೊಸದಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿಕತ್ತೇನಿ. ನಿಮಗೆ ಯಾರಾದ್ರೂ ಇದ್ರೊಳಗೆ ಎಕ್ಸ್ಪರ್ಟ್ಸ್ ಇತ್ತಂದ್ರೆ ನೀವು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೋದು. ಯಾಕಂದ್ರೆ ಮುಂದೆ ಮತ್ತೊಂದು ಟಿಪ್ ಅದ ರೀ, ಹಂಗಾಗಿ ನೀವು ನೋಡ್ರಿ ಈ ವಿಡಿಯೋನ ಫುಲ್ ನೋಡ್ರಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಈಗ ಇದನ್ನ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣಂತ್ರಿ. ಮೊದ್ಲು ಒಂದು ಕರೆಕ್ಟ್ ಸೈಜ್ ಮಾಡ್ಕೊತ ಹೋಗೋಣಂತ. ಆಮೇಲೆ ಇದನ್ನ ನೀಟಾಗಿ ನಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು. ರಸಗುಲ್ಲಾ ರೌಂಡ್ ಆದ್ರೂ ಮಾಡ್ಬೋದು, ಇಲ್ಲ ಓವಲ್ ಶೇಪ್ ಆದ್ರೂ ಮಾಡ್ಬೋದು. ನೋಡ್ರಿ ಹೆಂಗ್ ಬರ್ತದಂತ, ಭಾರಿ ಮಸ್ತ್ ರೆಡಿ ಆಗ್ತಾವ. ಇಷ್ಟೆಲ್ಲಾ ನಾವು ರೆಡಿ ಮಾಡ್ಕೊಳ್ಳೋ ತನಕ ಅಲ್ಲೇನ ಸಕ್ರಿ ಮತ್ತು ನೀರ್ ಹಾಕಿಟ್ಟಿದ್ವಲ್ಲ ಕಾಯ್ಲಿಕ್ಕೆ ಸಣ್ಣ ಉರಿ ಒಳಗ, ಅದ ಗುಳ್ಳಿಗಳ ಬರ್ಲಿಕ್ಕೆ ಶುರು ಆಗಿರ್ತದ. ಸಣ್ಣಗೂ ಗುಳ್ಳಿ ಬರ್ಲಿಕ್ಕೆ ಶುರು ಆಗ್ತದ ನೋಡ್ರಿ. ತೋರಿಸ್ತೇನೆ ನಾನೀಗ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಅನಾರಸದ ಹಿಟ್ಟು ತಯಾರಿ ಮಾಡ್ಕೊಂಡಿರಿ, ಆಮೇಲೆ ಮಾಡ್ಕೊಳಿಕತ್ತೀರಿ, ಕೆಲವೊಬ್ರು ಕರ್ದಿರಿ. ಆಮೇಲೆ ನಾನು ಬತ್ತಿದು ತೋರಿಸಿನಲ್ಲ 33 ಎಳೆ ಬತ್ತಿ, ಅದನ್ನು ಕೂಡ ಮಾಡ್ಯಾರಂತ್ರಿ ಒಬ್ರು. ಭಾರಿ ಖುಷಿ ಆಗ್ತದ್ರಿ ನನಗ. ನಾನು ಲೇಟ್ ಆಗಿ ಹಾಕಿದ್ದೀರಿ ಆ ವಿಡಿಯೋನ. ನಾನು ಇದನ್ನ ಯಾರು ನೋಡ್ತಾರೋ ಇಲ್ಲೋ ಅನ್ಕೊಂಡಿದ್ದೆ. ನೋಡಿರಿ, ಪ್ರಯತ್ನ ಮಾಡಿರಿ, ನನ್ ಮೆಹನತ್ ಒಂದ್ ಫಲ ಸಿಕ್ಕಂಗ ಆಗ್ತದ ನೋಡ್ರಿ ನೀವು ಕಮೆಂಟ್ ಹಾಕಿದಾಗ. ಈಗ ನೋಡ್ರಿ 1-2 ಗುಳ್ಳಿ ಬರ್ಲಿಕ್ಕೆ ಶುರು ಆಗಿತ್ತಲ್ಲ, ಇವು ಬಾಲ್ಸ್ ಹಾಕೋಣಂತ. ಬಾಲ್ಸ್ ಒಂದ್ ಸ್ವಲ್ಪ ಲಕ್ಷಿಡ್ರಿ ನೀವು, ಈಗಿನ ಸೈಜ್ ಹೆಂಗದ ಅಂತ ಮುಂದ್ ನೋಡ್ರಿ ಹೆಂಗ್ ಆಗ್ತಾವಂತ. ಭಾರಿ ಮಸ್ತ್ ಆಗ್ತದ್ರಿ. ಈಸಿ ಮೆಥಡ್ನಾಗ ತೋರ್ಸ್ಕೊಟ್ಬಿಡ್ತೇನ್ರಿ ನಿಮಗ. ಯಾರಾದ್ರೂ ಮಾಡ್ಬೋದು, ಹೊಸದಾಗಿ ಅಡಿಗೆ ಮಾಡ್ತಿರ್ತಾರಲ್ಲ ಅವರು ಕೂಡ ಸರಳ ಮಾಡೋ ಹಂಗೆ ತೋರ್ಸ್ಕೊಟ್ಟೇನೆ ನೋಡ್ರಿ. ಹೆಂಗಾಗ್ಯಾವ ಈಗ, ಎಂತ ಮಸ್ತ್ ದೊಡ್ಡ ಆಗ್ಯಾವ. ನೋಡಿದ್ ಕೂಡ ಖುಷಿ ಆಗ್ಬಿಡ್ತದ ಮನಸ್ಸು. ಈಸಿ ಮೆಥಡ್ ಒಳಗ ಟೇಸ್ಟಿ ಆಗಿರುವಂತ ತಂಪಾದ ರಸಗುಲ್ಲಾ ತಿಂತೀವಂದ್ರೆ ಯಾರ್ ಬೇಡ ಅಂತಾರೆ, ಹೌದಿಲ್ರಿ? ಒಂದ್ 5-10 ನಿಮಿಷ ಈ ರೀತಿ ಸಣ್ಣ ಉರಿ ಒಳಗಿಟ್ಟೆ ಇದನ್ನ ಕುದಿಸಿದೆ. ಫಸ್ಟ್ ಗ್ಲಾಸ್ ಲಿಡ್ ಮುಚ್ಚಿಟ್ಟಿದೆ, ಆದ್ರೆ ಅದು ನೀರ್ ಹೊರಗ್ ಬೀಳಿಕತ್ರಿ, ಸಕ್ರಿ ನೀರು. ಅದಕ್ ಮತ್ ಈ ಪ್ಲೇಟ್ ತಗೋಬೇಕಾತ್ ನಾನು. ಒಂದ್ 10 ನಿಮಿಷ ಬಿಟ್ಟೆ, ಆಮೇಲೆ ಮತ್ ತೆಗದಾಗ ಆ ರೀತಿ ಉಬ್ಬಿತ್ತು. ಮತ್ತೊಂದ್ ಸ್ವಲ್ಪ ಮುಚ್ಚಿಟ್ಟೆ ನೋಡ್ರಿ, ಮತ್ತೊಂದ್ ಚೂರು ಉಬ್ದಂಗ ಅನಸ್ದಂಗ. ಸೊ ಈಗ ರೆಡಿ ಆಯ್ತು. ಗ್ಯಾಸ್ ಆಫ್ ಮಾಡ್ಬಿಡೋಣಂತ. ನೋಡ್ರಿ ಮಸ್ತ್ ರಸಗುಲ್ಲಾ ರೆಡಿ ಆದು. ಇಲ್ಲಿಂದಾನೆ ನೋಡ್ಬಿಡ್ರಿ. ಟೇಸ್ಟ್ ಮಾಡ್ಬೇಕಂದ್ರ ನೀವೇ ಮಾಡ್ಕೊಂಡು ತಿನ್ಬೇಕಾಗ್ತದ ಅಷ್ಟೆ. ಈಗ ಇದಕ್ಕ ನಾನು ರೋಸ್ ಎಸೆನ್ಸ್ ಹಾಕೇನ್ರಿ. ಅದ್ರಕ್ಕಿಂತ ಮುಂಚೆ ಏನಾತ, ನನಗ್ ಇದ್ರ ನೀರ್ ಬಹಳ ಅನಸ್ಬಿಡತ್ರಿ. ಇದೇನ ರಸಗುಲ್ಲಾ ಮಾಡ್ಲಿಕ್ ಸಕ್ರಿ ನೀರ್ ಮಾಡ್ಕೊಂಡೇವಲ್ಲ, ನಂಗ್ ಬಹಳ ಅನಸ್ಬಿಡತ್ ನೀರ್. ಅದಕ್ಕ ತೆಗದಿಟ್ಕೊಂಡೆ. ಗೆಸ್ಟ್ ಬರ್ತಾರ, ನಮ್ ತಂಗಿ ಬರಾಕಿದ್ಲ ಅಂತ ಹೇಳಿ ಅನ್ಕೊಂಡಿದ್ನಲ್ಲ. ಅಕ್ಕಿ ಬರ್ತಾಳ ಅಂದ ಕೂಡ ಮೊದ್ಲೊಂದ್ ಏನಾದ್ರು ರಿಫ್ರೆಶ್ ಡ್ರಿಂಕ್ ಕೊಡ್ಬೇಕಲ್ಲ, ಹಂಗಾಗಿ ಪುದೀನಾ ಜ್ಯೂಸ್ ಮಾಡಿದ್ದೆ. ಅವಾಗ ಆ ನೀರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸಕ್ರಿ ನೀರ ಅಲ್ರಿ, ಅದನ್ನ ನನ್ ಪಾಕ ಬರ್ಸಿದ್ದಿಲ್ಲ, ಏನೂ ಇಲ್ಲ. ಅಲ್ಲೇ ನಾನು ಅದನ್ನ ಯೂಸ್ ಮಾಡ್ಕೊಂಡೆ. ಇಲ್ಲಿ ಇಷ್ಟು ನೀರ್ ಬೇಕರಿ ರಸಗುಲ್ಲಾ ಹಾಕೋ ಮುಂದ ಒಂದ್ ಸ್ವಲ್ಪ ನೀರ್ ಜೊತೆ ಕೊಡ್ಬೇಕಾಗ್ತದಲ್ಲ. ಸೊ ಹೆಂಗ್ ಅನಸ್ತು ನೋಡ್ರಿ ಫ್ರೆಂಡ್ಸ್, ಎಲ್ಲಾ ಡಿಟೇಲ್ ಆಗಿ ಟಿಪ್ಸ್ ಟ್ರಿಕ್ಸ್ ಜೊತೆ ನಿಮ್ಗೆ ವಿಡಿಯೋ ತೋರಿಸ್ಕೊಟ್ಟಿನಿ. ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.